ಒಂದೂರಲ್ಲಿ ಒಬ್ಬ ರಾಜ ಇದ್ದ. ಅವನಿಗೆ ಒಂದು ಕೋತಿ ಶಾಪ ಇತ್ತು. ಕೋತಿ ಶಾಪ ಏನು ಅಂದರೆ, ಒಮ್ಮೆ ಈ ರಾಜ ಬೇಟೆಗೆ ಅಂತ ಒಂದು ಕಾಡಿಗೆ ಹೋಗಿರ್ತಾನೆ. ಅಲ್ಲಿ ಒಂದು ಕೋತಿ ಮರಿ ಇರುತ್ತೆ. ಅದು ಈ ರಾಜ ಬೇಟೆ ಆಡಬೇಕು ಅಂತ ಗುರಿ ಇಟ್ಟ ತಕ್ಷಣ ಬಂದು ತರಲೆ ಮಾಡ್ತಾ ಈ ರಾಜನ ಗುರಿನ ತಪ್ಪಿಸ್ತಾ ಇರುತ್ತೆ. ಇದರಿಂದ ಬೇಜಾರಾದ ರಾಜ ಆ ಮರಿ ಕೋತಿ ಬಾಲವನ್ನ ರಾಜ ಕತ್ತರಿಸ್ಬಿಟ್ಟಿದ್ದ. ಬಾಲ ಕತ್ತರಿಸಿದ ಮೇಲೆ ಆ ಕೋತಿ ಮರಿ ಆ ಆ ಆ ಅಂತ ನರಳುತ್ತಾ ಅವ್ರ ಅಮ್ಮ ಕೋತಿ ಕಡೆ ಓಡ್ತು. ಬಾಲ ಕತ್ತರಿಸ್ಕೊಂಡು ನೋವಿಂದ ಒದ್ದಾಡ್ತಿದ್ದ ತನ್ನ ಮರಿಯನ್ನ ಕಂಡು ಅಮ್ಮ ಕೋತಿಗೆ ಕೋಪ ಬಂತು. ನನ್ನ ಮಗುವಿನ ಬಾಲ ಕತ್ತರಿಸಿರುವ ರಾಜನ ಮಗನಿಗೆ ಬಾಲ ಬೆಳಿಲಿ ಅಂತ ಶಾಪ ಕೊಡ್ತು ಕೋತಿ. ರಾಜ ಮದುವೆ ಆದಮೇಲೆ ಎಷ್ಟೋ ವರ್ಷ ಮಕ್ಕಳೇ ಆಗಿರಲ್ಲ. ಈಗ ಎಷ್ಟೋ ವರ್ಷಗಳ ನಂತರ ಅವನಿಗೆ ಪುತ್ರಯೋಗ ಪ್ರಾಪ್ತಿಯಾಗಿರುತ್ತೆ. ಗರ್ಭಿಣಿಯಾದ ರಾಣಿ ಅಂದರೆ ರಾಜನ ಹೆಂಡತಿ ಮೊದಲನೇ ಹೆರಿಗೆನ ತವ್ರ ಮನೆಯಲ್ಲೇ ಮಾಡಿಸ್ಕೋಬೇಕು ಅಂಥೇಳಿ ತವ್ರ ಮನೆಗೆ ಹೋಗ್ತಾಳೆ. ಹೀಗಾಗಿ ಕೋತಮ್ಮನ ಶಾಪದಿಂದ ರಾಜ ನಡುಗ್ಬಿಟ್ಟ. ಏನಪ್ಪ ಇದು, ನನಗೊಂದು ಮಗು ಹುಡ್ತಾ ಇದೆ, ಈ ಕೋತಮ್ಮ ಅದಕ್ಕೆ ಬಾಲ ಬೆಳಿಲಿ ಅಂತ ಶಾಪ ಕೊಟ್ಟಿದ್ದಾಳೆ, ಅಯ್ಯೋ ಅಂತ ರಾಜ ಓಡೋಡಿ ಆ ಕೋತಮ್ಮನ ಹತ್ರ ಹೋಗಿ ಕೋತಮ್ಮನ ಕಾಲು ಮುಟ್ಟಿ, ತಪ್ಪಾಯಿತು, ಕ್ಷಮಿಸು ಕೋತಮ್ಮ, ನನ್ನ ಮಗ ಈ ರಾಜ್ಯದ ಮುಂದಿನ ಮಹಾರಾಜ ಆಗೋನು, ಇದು ನಾನು ಮಾಡಿರೋ ತಪ್ಪು, ಹಾಗಾಗಿ ಈ ಶಿಕ್ಷೆನ ನನಗೆ ಕೊಡು, ನನ್ನ ಮಗುವಿಗೆ ಕೊಡಬೇಡ ಕೋತಮ್ಮ ಅಂತ ಬೇಡ್ಕೊಂಡ. ಕೋತಮ್ಮನೂ ಒಂದು ಅಮ್ಮ ಅಲ್ವೇ, ಹಾಗಾಗಿ ರಾಜನ ಬೇಡಿಕೆಯನ್ನು ಒಪ್ಕೊಂಡು ಕೋತಮ್ಮ ಏನು ಹೇಳ್ತು ಅಂದರೆ, ಬಾಲ ರಾಜನಿಗೆ ಬೆಳೀಲಿ, ರಾಜ್ಕುಮಾರನಿಗೆ ಬೇಡ ಅಂತ ತನ್ನ ಶಾಪನ ತಿದ್ದುಪಡಿ ಮಾಡ್ತು. ರಾಜ ತನಗೆ ಬಾಲ ಬೆಳೆಯೋ ಬಗ್ಗೆ ಅರ್ಧ ಬೇಸರದಿಂದ ಹಾಗೂ ರಾಜ್ಕುಮಾರನಿಗೆ ಬಾಲ ಬೆಳೀದೇ ಇರೋ ಬಗ್ಗೆ ಅರ್ಧ ಸಮಾಧಾನದಿಂದ ಅರಮನೆಗೆ ಮರಳಿದ. ಎಷ್ಟೇ ಸಮಾಧಾನ ಪಡ್ಕೊಂಡ್ರೂ ಈ ಘಟನೆಯಿಂದ ರಾಜ ಕುಸಿದು ಹೋಗ್ಬಿಟ್ಟ. ಈ ವಿಷಯ ಯಾರ ಬಳಿಯೂ ಹೇಳ್ಕೊಳ್ಳೋ ಹಾಗೂ ಇಲ್ಲ, ಬಿಡೋ ಹಾಗೂ ಇಲ್ಲ. ಹಾಗಾಗಿ ರಾಜ ಎಲ್ಲರ ಜೊತೆ ಮಾತಾಡೋದನ್ನೇ ಬಿಟ್ಬಿಟ್ಟ. ತನ್ನ ರಾಜ್ಯದ ಯಾವುದೇ ಕಾರ್ಯಕ್ರಮಗಳಲ್ಲೂ ಭಾಗವಹಿಸ್ತಿಲ್ಲ, ಆಸ್ಥಾನದ ಸಭೆಗಳನ್ನೂ ಮಾಡಲಿಲ್ಲ, ಅರಮನೆಯ ಕೊಠಡಿ ಒಳಗಡೆ ಸುಮ್ಮನೆ ಉಳಿದ್ಬಿಟ್ಟ. ಯಾಕೆ ಈ ರಾಜ ಹೊರಗಡೆನೇ ಬರ್ತಾ ಇಲ್ಲ, ಏನಾಯ್ತು ನಮ್ಮ ರಾಜರಿಗೆ ಅಂತ ಮಂತ್ರಿ, ಸೇನಾಪತಿ, ಕೋಶಾಧಿಪತಿ, ರಾಜವೈದ್ಯ, ರಾಜಗುರುಗಳು ಹೀಗೆ ಎಲ್ರಿಗೂ ಆಶ್ಚರ್ಯ, ಜೊತೆಗೆ ಭಯ ಕೂಡ ಆಯಿತು. ರಾಣಿಯನ್ನಾದರೂ ಕೇಳೋಣ ಅಂದರೆ ಅವರು ಹೆರಿಗೆಗೋಸ್ಕರ ತವ್ರ ಮನೆಗೆ ಹೋದವ್ರು ಬಂದೇ ಇರಲಿಲ್ಲ. ರಾಜ್ಕುಮಾರ ದೊಡ್ಡವನಾದ್ಮೇಲೆ ಬಂದ್ರಾಯ್ತು ಅಂತ ತವ್ರ ಮನೇಲೇ ಉಳ್ಕೊಂಡಿದ್ರು. ರಾಜಮಾತೆಯವ್ರಿಗಾದ್ರೂ ಹೇಳಬೇಕು ಅಂದರೆ ಅವ್ರಿಗೆ ಅನಾರೋಗ್ಯದ ಸಮಸ್ಯೆ. ರಾಜ ಹೀಗೆ ರಾಜ್ಯಾಡಳಿತ ಮಾಡೋದು ಬಿಟ್ಟು ರೂಮಲ್ಲಿ ಸೇರ್ಕೊಂಡ್ಬಿಟ್ರೆ ಏನಪ್ಪ, ಬೇರೆ ರಾಜ್ಯದ ಗೂಢಾಚಾರಿಗಳಿಗೆ ತಿಳಿದ್ರೆ ನಮ್ಮ ರಾಜ್ಯದ ಮೇಲೆ ದಂಡೆತ್ತಿ ರಾಜ್ಯನೆಲ್ಲ ಕಬಳಿಸ್ಬಿಡ್ತಾರೆ. ಹೇಗಾದರೂ ಮಾಡಿ ನಮ್ಮ ರಾಜರನ್ನ ಕೋಣೆಯಿಂದ ಹೊರಗೆ ತರಬೇಕು, ಈ ಸಮಸ್ಯೆಗೆ ಪರಿಹಾರ ಕಂಡುಕೋಬೇಕು ಅಂತ ಮಂತ್ರಿ ಒಂದು ಉಪಾಯ ಮಾಡಿದ್ರು. ಈ ತಕ್ಷಣವೇ ತವ್ರ ಮನೇಲಿದ್ದ ಮಹಾರಾಣಿ ಮತ್ತು ರಾಜ್ಕುಮಾರನ್ನ ಕರ್ಕೊಂಡು ಬರಬೇಕು ಅಂಥೇಳಿ ರಾಜದೂತರನ್ನ ಕಳಿಸ್ದ. ಅವ್ರ ಜೊತೆಗೆ ಒಂದು ಪತ್ರನೂ ಕೊಟ್ಟು ಕಳಿಸಿದ. ರಾಣಿಯವ್ರ ತಂದೆಗೆ ಮಂತ್ರಿಯವರ ಓಲೆಯನ್ನು ಕೊಟ್ಟು ಮಹಾರಾಣಿ ಹಾಗೂ ರಾಜ್ಕುಮಾರರನ್ನ ಕಳಿಸ್ಕೊಡ್ಬೇಕು ಅಂತ ಕೈ ಮುಗಿದು ರಾಜದೂತರು ಪ್ರಾರ್ಥನೆ ಮಾಡಿದರು.
ಮಂತ್ರಿ ಕಳಿಸಿದ ಕಾಗ್ದನ ಓದಿದ ಮೇಲೆ ಮಹಾರಾಣಿಯವ್ರ ತಂದೆ ತಡ ಮಾಡದೆ ತಮ್ಮ ಮಗಳು ಮೊಮ್ಮಗುವನ್ನ ರಾಜದೂತರ ಜೊತೆಗೆ ತಮ್ಮ ಸೈನ್ಯವನ್ನ ಕೊಟ್ಟು ಕಳಿಸಿದ್ರು. ಈಗ ಮಹಾರಾಣಿ ಮತ್ತು ರಾಜ್ಕುಮಾರ ಅರಮನೆಗೆ ಬಂದ ವಿಚಾರ ತಿಳಿತಾ ಇದ್ದ ಹಾಗೆ ಕೊಠಡಿಯೊಳಗಡೆ ಇದ್ದ ರಾಜರು ಹೊರಗೆ ಬರಲೇಬೇಕಾಯ್ತು. ನಿರ್ವಾಹ ಇಲ್ಲ, ಏನು ಮಾಡಬೇಕು? ರಾಜ ಎಂಥ ಸಮಸ್ಯೆ ಬಂತಪ್ಪ, ಬಾಲನ ಎಲ್ರಿಗೂ ತೋರಿಸ್ಬೇಕು ಅಂತ ಅವಮಾನ ಆಗುತ್ತೆ ಅಂತ ತನ್ನ ಬೆನ್ನಿನ ಕೆಳಭಾಗವನ್ನು ಹಿಂಗೆ ಸವರ್ತಾ ಮುಟ್ಟಿ ನೋಡ್ಕೊಳ್ತಾನೇ ಇದ್ದ. ರಾಜನಿಗೆ ಆಶ್ಚರ್ಯ ಆಯಿತು. ನೋಡಿದ್ರೆ ಬಾಲ ಬೆಳೆದೇ ಇರಲಿಲ್ಲ. ಇದೇನಪ್ಪ, ನನಗೆ ಬಾಲನೇ ಬಂದಿಲ್ಲ ಅಂತ ರಾಜನಿಗೆ ಖುಷಿ ಆಯಿತು, ಜೊತೆಗೆ ಆಶ್ಚರ್ಯ ಆಯಿತು. ಆಗ ಮಂತ್ರಿ ರಾಜನ ಮುಖ ನೋಡ್ತಾ ಸಮಾಧಾನದಿಂದ ಹೇಳಿದರು, ಆ ದಿನ ನೀವು ಬೇಟೆಗೆ ಹೋಗಿದ್ದಾಗ ನಾನು ನಿಮ್ಮನ್ನು ಹಿಂಬಾಲಿಸಿ ಬಂದಿದ್ದೆ. ನೀವು ಕೋತಿ ಮರಿ ಬಾಲ ಕತ್ತರಿಸಿದ್ದನ್ನು ನಾನು ನೋಡಿದ್ದೆ. ಮತ್ತು ಕೋತಮ್ಮ ಶಾಪ ಕೊಟ್ಟಿದ್ದು, ಆ ಶಾಪಕ್ಕೆ ಮಹಾರಾಜರು ನೀವು ಕಂಗಾಲಾಗಿದ್ದು. ನಂತರ ನಾನು ರಾಜ್ಯ ವೈದ್ಯರನ್ನು ಕರ್ಕೊಂಡು ಹೋಗಿ ಆ ಕೋತಿ ಮರಿಗೆ ಚಿಕಿತ್ಸೆ ಕೊಡಿಸಿ ಪುನಃ ಬಾಲ ಬೆಳೆಯೋ ಹಾಗೆ ಮಾಡಿದ್ದೆ. ಹಾಗೆ ಶಾಪನ ಹಿಂದೆ ಪಡೆಯಬೇಕು ಅಂಥೇಳಿ ಕೋತಮ್ಮನ್ನ ಕೇಳ್ಕೊಂಡಿದ್ದೆ ಅಂತ ಎಲ್ಲವನ್ನ ಮಂತ್ರಿ ರಾಜನ್ಗೆ ಹೇಳಿದರು. ಓಹೋ, ಹೀಗ ಸಮಾಚಾರ? ಹೌದು, ಆದರೆ ಮಹಾರಾಣಿಯವರು ಒಮ್ಮಿಂದೊಮ್ಮೆ ಬಂದ್ರಲ್ಲ, ಮಹಾರಾಣಿಯವ್ರ ತಂದೆಗೆ ಬರೆದ ಪತ್ರದಲ್ಲಿ ಏನಿತ್ತು? ಒಂದೂ ಮಾತಾಡದೆ ಅವರು ಅದೇ ಕ್ಷಣ ಮಹಾರಾಣಿನ ಮತ್ತು ರಾಜಪುತ್ರನ ಮನೆ ಕಳಿಸಿದ್ರಲ್ಲ, ಯಾಕೆ ಅಂತ ರಾಜ ಆಶ್ಚರ್ಯದಲ್ಲಿದ್ದಾಗ ಮಹಾರಾಣಿ ಹೇಳಿದರು, ರಾಜದೂತರು ತಂದ ಪತ್ರದಲ್ಲಿ ಏನಿತ್ತು ಅಂದರೆ, ಅನ್ಯ ರಾಜ್ಯಗಳ ಅರಸರಿಂದ ವಿವಾಹ ಯೋಗ್ಯ ಕನ್ಯಾಮಣಿಗಳ ಮಾಹಿತಿ ಅರಮನೆ ತಲುಪೋ ಮೊದಲೇ ಮಹಾರಾಣಿ ಮತ್ತು ರಾಜಪುತ್ರರನ್ನ ಮರಳಿ ಕಳಿಸ್ಬೇಕಾಗಿ ಪ್ರಾರ್ಥನೆ. ಇಲ್ಲದೇ ಇದ್ರೆ ರಾಜರು ಇನ್ನೊಂದು ಮದುವೆಯನ್ನ ಆಗುತ್ತಾರೆ ಅಂತ ಮಂತ್ರಿ ಪತ್ರ ಬರೆದಿದ್ದ ಅಂತ ಹೇಳಿದಾಗ ಸಭಾ ಗಾಂಭೀರ್ಯ ಮರೆತು ಮಹಾರಾಜ ಹಾಗೂ ರಾಜ ಪರಿವಾರ ರಾಣಿ ನಗೆಗಡಲಲ್ಲಿ ಮುಳುಗಿದ್ರು. ಹೀಗೆ ಕೋತಿ ಶಾಪ ಮಂತ್ರಿ ತಂತ್ರದಿಂದ ಕೊನೆಗೊಂಡಿತ್ತು. ಹೇಗಿತ್ತು ಸವಿಲೋಕದ ಕಥೆ? ಇಷ್ಟ ಆಯ್ತಾ? ಹಾಗಾದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ, ನಿಮ್ಮ ಸ್ನೇಹಿತರೊಂದಿಗೂ ಹಂಚ್ಕೊಳ್ಳಿ.